ನಿಮಗ ಯಾವಾಗ ಬಂದೆ? ಚೆನ್ನಾಗಿದೀಯಾ? ಉಂಕನಮ್ಮ ಚೆನ್ನಾಗಿವ್ನಿ. ನೀವ್ ಹೆಂಗಿದ್ದೀರಿ? ನೋಡವ ಹಿಂಗೀವಿ ನಮ್ದೇ ಚಂದ. ಯಾವಾಗ ಬಂದೆ? ಒಂದು 15 ದಿವಸ ಆಯ್ತು ಕಣಮ್ಮ. ಓ 15 ದಿವಸ ಆಯ್ತಾ? ಇನ್ನು ಹೋಗಿಲ್ವಾ? ಅದೇ ಕಣಮ್ಮ, ಕಾವೇರಿದು ಮದುವೆಗೆ ಫಿಕ್ಸ್ ಆಗದಲ್ಲ, ಮದುವೆ ಮಾಡೋಕ್ಕೆ. ಅದಕ್ಕೆ ಮದುವೆನೆಲ್ಲ ಮುಗಿಸ್ಕೊಂಡು ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಇದ್ದೆ. ಅವ್ವನೂ ಆಮೇಲೆ ಮದುವೆ ಮುಗಿಸ್ಕೊಂಡು ಹೋಗು ಅಂತಿದ್ಲು. ಅದಕ್ಕೆ ಆಮೇಲೆ ಹೋಗೋದ ಅಂದ್ಬಿಟ್ಟು ಸುಮ್ಮನೆ ಆದೆ ಕಣಮ್ಮ. ಓ ಕಾವೇರಿ ಮದುವೆಯಾ? ಅಲ್ಲ ಎಲ್ಲಿಗೆ, ಏನು ಎತ್ತ? ಅದೇ ಕಣಮ್ಮ, ನಮ್ಮ ಊರ ಪಕ್ಕದವರು, ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಕಣಮ್ಮ. ಓ ನಿನ್ನ ಗಂಡ ನೋಡಿರೋ ಸಂಬಂಧವಾ? ಜೋರಾಗಿದ್ದಾರಾ? ಹ್ಞೂ ಕಣಮ್ಮ, ಪರವಾಗಿಲ್ಲ. ನಮ್ಮ ತಕ್ಕ ಮಟ್ಟಿಗೆ ಚೆನ್ನಾಗವ್ರೆ ಕಣಮ್ಮ. ಒಳ್ಳೇದು ಕಣ್ತಕೋ. ಒಳ್ಳೆ ಮನೆಗೆ ಹೋಗಿ ಸೇರ್ಕೊಂಡ್ರೆ ಸಾಕೋಕತ್ತೆ. ನಿಮ್ಮವ್ವ ಹೇಳ್ತಾ ಇರ್ತಾಳೆ, ಎಂಥದಾರು ಆಗಲಿ ನನ್ನ ಮಗಳು ಒಳ್ಳೆ ಮನೆಗೆ ಹೋಗಿ ಸೇರ್ಕೊಂಡ್ಲು, ಒಂದು ಒಳ್ಳೆ ಮನೆ, ಒಳ್ಳೆ ಅತ್ತೆ ಮಾವ, ಒಳ್ಳೆ ಗಂಡ, ಭಾರಿ ಒಳ್ಳೆ ಮನ್ಸರು ಅಂತ ಹೇಳ್ತಾ ಇರ್ತಾಳೆ. ಆಗಾಗ ಒಳ್ಳೆ ಇಟ್ಲಿಗೆ ಒಳ್ಳೇದೇ ಆಯ್ತದೆ, ತಲೆ ಕೆಡ್ಸ್ಕೊಬೇಡ. ಏನು ಸೀಸುದಿ ಏನೂ ಇಲ್ಲ. 3 ತಿಂಗಳು ಕಣಮ್ಮ. ಓಹೋ ಈ ನೋಡವ ನೋಡು, ಒಟ್ಟೊಟ್ಟಿಗೆ ಸೀಸುದ್ದಿ. ಅಮ್ಮ ಹುಳ್ಕೊ ಹೋಗುವಂತೆ. ಈಗೇನು ಮದ್ಗಿದ್ರೆ ಮುಗಿಸ್ಕೊ, ಆರಾಮಾಗಿ ಇಲ್ಲ ಇರು, ಹೋಗುವೆ. ಅಲ್ಲೋಗಿ ಏನು ಮಾಡಿಯೇ 3 ತಿಂಗಳು ಬೇರೆ ಅಂತಿದ್ದಿ. ಹೊಚ್ಕಟ್ಟಾಗಿ ನಿಮ್ಮ ಅವ್ವ ಮಾಡಿ ಹಾಕ್ತಾಳೆ, ಉಣ್ಕೊಂಡು ತಿನ್ಕೊಂಡಿರು. ಅಲ್ಲೋದ್ರೂ ಏನು ಕೆಲಸ ಇಲ್ಲ ಅನ್ನೋದೇ ಅಲ್ವಾ? ಅಂಥದ್ದೇನೋ ಕೆಲಸ ಇಲ್ಲ ಕಣಮ್ಮ. ಮಾಮೂಲಿ ಮನೆಗಿನ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ. ಏನು ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಅದನ್ನು ಮಾಡೋಕ್ಕಾಗಿಲ್ವಾ? ಅದನ್ನು ಮಾಡೋಕ್ಕಾಗಿಲ್ವಾ? ಒಂದು ಮನೆ ಸೊಸೆ ಆಗ್ಬಿಟ್ಟು ಅದು ಒಂದು ದೊಡ್ಡ ಕೆಲಸವಾ? ನಮ್ಮ ಕಾಲದಲ್ಲೆಲ್ಲವ ನೀರಷ್ಟು ದೂರದಿಂದ ಉತ್ಕೊಬರವು, ಭಾರಿ ಕೆಲಸ ಮಾಡವು. ಇದು ಒಂದು ಕೆಲಸವಾ? ತಕೋ ಹೇಳಿದ್ದು ಉಳ್ಕೊ ಹೋಗುವಂತೆ. ಅವ್ವನು ಹಂಗೆ ಅಂತಿತ್ತು, ಉಳ್ಕೊ ಒಂದಷ್ಟು ದಿವಸ ಆಮೇಲೆ ಹೋದ್ರಾಯ್ತು, ಈಗ ಯಾತಿಕಂಗೆ ಗಾಡಿ ಅಂತ ಅವ್ವನು ಅಂತಿತ್ತು. ಉಂಕನಮ್ಮ ಉಳ್ಕೊತೀನಿ, ಒಂದಷ್ಟು ದಿವಸ ಉಳ್ಕೊಂಡು ಆಮೇಲೆ ಒಯ್ತೀನಿ, ಮದ್ಗಿದ್ರೆ ಮುಗಿಸ್ಕೊತೀನಿ, ಆಮೇಲೆ ನೋಡ್ತೀನಿ ಏನು ಅಂತವ. ಅದೇ ಕೆಲಸ ಜಾಸ್ತಿ ಇಲ್ಲ ಅಂದರೆ ಇಲ್ಲೇ ಉಳ್ಕೊತೀನಿ. ಕೆಲಸ ಆದರೆ ಅತ್ತೆ ಮಾವ ಎಲ್ಲ ಹೊಳ್ಕೊಂತೈತಾರಲ್ಲ, ಮನೆ ಕೆಲಸನಾರು ಮಾಡ್ಕೊಳಕ್ಕೆ ಬೇಕಾಯ್ತದಲ್ಲ. ಏನೋ ಅವ್ರೇನೂ ಬೇಡ ಅಂತ ಅನ್ನಕ್ಕಿಲ್ಲ, ಆದ್ರೂ ಅವ್ರಿಗೆ ಏನಕ್ಕೆ ಮಾಡೋ ಕೆಲಸ ಅಂದ್ಬಿಟ್ಟು ನೋಡ್ತೀನಿ. ನಮ್ಮ ಅತ್ತೆಯವರೆಲ್ಲ ಉಳ್ಕೊ ಅಂತ ಅಂತವ್ರೆ. ಏನೋ ಮಗ, ಏನಾರು ಆಗಲಿ ಅಚ್ಚುಕಟ್ಟಾಗಿ ಇದ್ದು ಜೀವನ ಮಾಡ್ಕೊಂಡು ಹೋಗವೆ. ಇನ್ನೇನು ನಿಮ್ಮ ಮಗನಿಗೂ ಹೊಸ ಭಾರ ಕಡಿಮೆ ಆಯ್ತದೆ. ನಿನ್ನ ತಂಗಿಗೂ ಮದುವೆ ಮಾಡಿಬಿಟ್ರೆ ಇನ್ನೇನು. ಏನು ಮಗ, ಏನು ವರದಕ್ಷಿಣೆ ಏನು ಮಾತಾಡ್ತೀರಿ? ಅಮ್ಮ ವರದಕ್ಷಿಣೆ ಅಂತ ಏನು ಮಾತಾಡಿಲ್ಲ. ಅದೇ ಮದುವೆ ಮಾಡ್ಕೊಡ್ತೀವಿ ಛತ್ರದಲ್ಲಿ, ಅವಳಿಗೆ ಒಂದು ಜೊತೆ ವಾಲೆ, ಹುಡುಗನಿಗೆ ಒಂದು ಉಂಗುರ ತೆಗ್ತೀವಿ ಅಂತ ಹೇಳಿದ್ವಿ ಕಣಮ್ಮ. ಓ ಛತ್ರದಲ್ಲಿ ಮದುವೆ ಮಾಡೋಕೆ ಬಂದಿದ್ದೀರಾ? ಕಾಸು ಕರಿ ಮಣಿ ಎಲ್ಲ ಹೆಂಗೆ, ಏನು ನಿಮ್ಮ ಗಂಡನ ಮನೇಲಿ ಏನಾದ್ರು ಸಹಾಯ ಮಾಡಿದಾರೆ? ದುಡ್ಡು ಕಾಸಿಗೆ ಕೊಟ್ಕಿಟ್ಟಾರ? ಇಲ್ಲ ಕಣಮ್ಮ, ಅವ್ರ ತವ ಒಬ್ಬ ಕೇಳಾಕಿಲ್ಲ, ಸುಮ್ಮನೆ ಏನು ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲ. ಎಲ್ಲ ನಮ್ದೇನೋ ಸಹಾಯ ಏನೂ ಇಲ್ಲ ಕಣಮ್ಮ, ಎಲ್ಲನೂ ಅವ್ವನೇ ಮಾಡೋದು. ಅಲ್ಲ ನಿಮ್ಮವನು ದುಡ್ಡು ಮಡಿಕೊಂಡಿದ್ದಾಳೆ, ಸಾಲನೇ ಮಾಡಬೇಕು. ಅದಕ್ಕೆ ಬೇರೆಯವ್ರ ಸಾಲ ಮಾಡೋದಕ್ಕಿಂತ ನನ್ನ ಗಂಡನಿಗೆ ಹೇಳ್ಬಿಟ್ಟು ನಿಮ್ಮ ಅತ್ತಿಗೆ ಮಾವನ ಜೊತೆಗೆ ಈಸ್ಕೊಡುವೆ ಒಂದಷ್ಟೇ. ಹೆಂಗಿರುವೆ ಚೆನ್ನಾಗವ್ರೆ, ಜೊತೆಗೆ ಚೆನ್ನಾಗಿ ಮಾತಿ ತಡ್ಕೊಂಡು ಕತೆ ಹೇಳ್ಕೊಂಡು ಅವರೇ ಅಂತಿದ್ದಿ. ಆಮೇಲೆ ಚೆನ್ನಾಗಿ ಮಾತಿ ತಡ್ಕೊಂಡು ಅವರೇ ಅಂತಿದ್ದಿ. ಕೇಳ್ಬಿಟ್ಟು ನೋಡುವೆ, ಏನಾರು ಆಯ್ತದೆ ಸಹಾಯ ಮಾಡೋಕ್ಕೆ ಅಂದರೆ ಒಂದಷ್ಟು ಈಸ್ಕೊಡುವೆ. ಆಮೇಲೆ ಬೇಕಾದ್ರೆ ನಿಮ್ಮ ಅವ್ವ ಬೇರೆಯವ್ರಿಗೆ ಸಾಲ ತೀರ್ಸೋದು, ನಿನಗೆ ಸಾಲ ತೀರ್ಸೋಳು. ಅಚ್ಚುಕಟ್ಟಾಗಿರೋದು. ಹಂಗಂತಾಳೆ ಅಂತ ಅನ್ಕೋಬೇಡ, ಸುಮ್ಮನೆ ಮನ್ಸು ಕನ್ಸಿದ್ದು ಹೇಳ್ದೆ ಕಣ್ಮಗ. ಬೇಜಾರು ಮಾಡ್ಕೊಬಿಟ್ಟು. ಇಲ್ಲ ಕಣಮ್ಮ, ಬೇಜಾರೇನು ಮಾಡ್ಕೊಳಕ್ಕಿಲ್ಲ. ಅವ್ವನೆಯ ಕಣಮ್ಮ, ಅವ್ವನೆಯ ಬೇಡ ಅಂತಾಡಕ್ಕಂತ ಕಡೆ. ಅಮ್ಮ ಊಟ ಮಾಡಿ ಬನ್ನಿ, ಟೀ ಕಾಯ್ಸನ? ಏನು ಬೇಡ ಕಣ್ಮಗ, ಬರೋದಂತಾನೆ ಊಟ ಗಿಟ್ಟೆಲ್ಲ ಮಾಡ್ಕೊಬಂದೆ. ಇತ್ತಾಗೆ ಬಂದಿದ್ನಲ್ಲ, ಸೀತಾ ಬಂದಿದ್ದಾಳೆ ಅಂತಿದ್ರು. ಅದಕ್ಕೆ ತಾಳು ಬರೋದು ಬಂದಿದ್ದೆಲ್ಲ ಮಾತಾಡ್ಸಿ ಹೋಗೋದ. ಭಾರಿ ದಿವಸ ಆಗಿತ್ತು ನೀನು ಮಾತಾಡಿಸಿ. ಅದು ಯಾವಾಗ ಮದುವೆ ವಸ್ತ್ರದಲ್ಲಿ ಬಂದಿದ್ದಲ್ಲ ಆಗ ಮಾತಾಡ್ಸಿದ್ದು. ಭಾರಿ ದಿವಸ ಆಗಿತ್ತಲ್ಲ, ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಬಂದೆ. ಒಟ್ಟಿಗೆ ಗಿಟ್ಕೆ ಕಾಪಿನೆಲ್ಲ ಕುಡ್ಕೊಂಡು ಇವು ಅಗ್ರಸ್ಥಾನ ಮಾಡಿದ್ಲು, ಕಾಪಿ ಕಾಯಿಸ್ಕೊಟ್ಟಿದ್ಲು. ಅಗ್ರಸ್ಥಾನ ತಿನ್ಕೊಂಡು ಕಾಪಿ ಕುಡ್ಕೊಂಡು ಇತ್ತಾಗ ಬಂದೆ. ಬೇಡ ಕತೆ ಅಚ್ಚುಕಟ್ಟಾಗಿರು. ಇನ್ನೇನು ನಿಮ್ಮ ಅವ್ವ ಭಾರಿ ಕಷ್ಟಪಟ್ಟವಳೆ ಆಗ್ಲಿದ್ದಾಗ. ಮಕ್ಕಳು ಅಂತವ ಕೂಲಿ ನಾಲಿನ ಮಾಡಿ ನಿಮ್ಮ ಸಾಕವಳೆ. ಈಗ ನೀವು ಚೆನ್ನಾಗಿದ್ರೆ ಅವಳು ಖುಷಿ, ಏನೇನು ಇಲ್ಲ, ಅಚ್ಚುಕಟ್ಟಾಗಿರವ. ಇನ್ನೇನು ನೀವು ಚೆನ್ನಾಗಿದ್ರಿ ಅಲ್ವಾ, ಮಕ್ಕಳು ಮರಿ ಚೆನ್ನಾಗಿದ್ರಿ ಅಲ್ವ, ಎಲ್ಲವ ಅಚ್ಚುಕಟ್ಟಾಗಿರಿ, ನೆಮ್ಮದಿಯಾಗಿರಿ ಅಷ್ಟೇ. ನಿನ್ನ ತಂಗಿ ನಮ್ಮ ಮನ್ಗಳು ಎದಳ್ಸನ? ಏನು ಬೇಡ ಬಿಡು ಮಗ, ಮನೆ ಕಳ್ಳಿ. ಇನ್ನೇನು ಏನು ಮದ್ಗಿದ್ದಾಗ ಉಂಟೋಯ್ತದೆ. ಡೇಟು ಇಲ್ಲ ಅಮ್ಮ, ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಇನ್ನು ಸ್ವಲ್ಪ ದಿವಸ ಆದಷ್ಟು ಜಲ್ದಿಯ ಹತ್ರದಲ್ಲಿ ಯಾವ ಮುಹೂರ್ತ ಇದ್ದಾವೆ ಅದರಲ್ಲೇ ಮದುವೆ ಮಾಡಿಬಿಡ್ತೀವಿ. ಅದಕ್ಕೆ ಮಗ ಇಷ್ಟು ಹತ್ರದಲ್ಲಿ ಮದ್ಗಿದ್ರೆ ಮುಂಚೆ ಮಾಡ್ತಾಯಿದ್ದೀರಿ? ಏನು ಸಮಾಚಾರ? ಹೆಂಗೆ ಏನೂ ಇಲ್ಲ ಕಣಮ್ಮ, ಗಂಡಿನ ಮನೆಯವರು ಆತ್ರ ಮಾಡ್ತಾವ್ರೆ. ಆದಷ್ಟು ಜಲ್ದಿನೇ ಮದುವೆ ಮಾಡಿಕೊಡಿ, ಓದ್ತಾದ್ರೆ ಬೇಡ ಅಂದ್ಬಿಟ್ಟು. ಅದಕ್ಕೆ ಗಂಡು ನೋಡ್ಕೊಂಡು ಆಮೇಲೆ ಮನ್ಸಸ್ರೆಲ್ಲ ಮಾಡಿಬಿಟ್ಟು ಭಾರಿ ದಿವ್ಸಕ್ಕಂತ ಹಂಗೆ ಚಂದಿಲ್ವಲ್ಲ. ಅದಕ್ಕೆ ಮನ್ಸಸ್ರಲ್ಲೂ ಆಗೋದಲ್ಲ, ಜಲ್ದಿ ಮದುವೆ ಮಾಡ್ಬಿಡೋದ ಅಂತ. ಅವರು ಹಿಂಸೆ ಮಾಡ್ತಾ ಕೂತವ್ರೆ, ಜಲ್ದಿ ಮದುವೆ ಮಾಡಿಕೊಡಿ ಆದಷ್ಟು ಜಲ್ದಿ ಅಂತವ. ಏನೋ ಅವ್ವನೂ ಹೊಂದಿಸ್ಬೇಕಲ್ಲ ದುಡ್ಡು ಕಾಸು ಎಲ್ಲನೂ. ಅದಕ್ಕೆ ಹಂಗೆ ಇಲ್ಲ ದುಡ್ಡು ಕಾಸು ಇದ್ದಿದ್ರೆ ಜಲ್ದಿನೇ ಮದುವೆ ಮಾಡಿ ಕೊಟ್ಬಿಡ್ಬೇಕನಮ್ಮ. ಮನ್ಸಸ್ರ ಆದಮೇಲೆ ಭಾರಿ ದಿವಸ ಇರಬಾರ್ದು ಕತೆ, ಚಂದಿಲ್ಲ. ಚಂದವ ಜನ ಮನ್ಸಸ್ರ ಆಗ್ಬಿಟ್ಟು ಅತ್ತಾಗಿತ್ತ ಸುತ್ತಾಡ್ಕೊಂಡು ನಿಂತ್ಕೊಂಡು ಯಾಕೆ ಕಾದಲ್ಲೆಲ್ಲ ಸರಿಲ್ಲ. ಮನ್ಸಸ್ರ ತಕ್ಷಣ ಮದುವೆ ಮಾಡಿ ಹೋಗಿ ಮತ್ತೆ. ಅಲ್ಲ 2ನೇ ಒಪ್ಪನ ಮಾತಿಗೆ ದುಡ್ಡು ಕಾಸು ಇತ್ತಿಲ್ಲ ಅಮ್ಮ, ಸುಮಾರಾಗಿ ಮಾಡ್ಕೊಂಡು ಜೋರಾಗೇನು ಮಾಡಲಿಲ್ಲ. ಜಾಸ್ತಿ ಜನರು ಬಂದಿತ್ತಿಲ್ಲ ನಮ್ಮ ಮನೆಯವರು, ಆಮೇಲೆ ಗಂಡನ ಮನೆಯವರು ಅಷ್ಟೇ. ಯಾಕಂದ್ರೆ ಆಚಾರ್ಯವ್ರಿಗೆ ಒಬ್ರಿಗೂ ಹೇಳಿತಿಲ್ಲ, ಮದುವೆಗೆ ಮಿಸ್ ಮಾಡೋಕ್ಕಿಲ್ಲ ಬಿಡಿ, ಹೇಳ್ತೀವಿ ಬರಬೇಕು. ಆಮೇಲೆ ನನ್ನ ಮದುವೆಗೇನು ಹೇಳೋಕ್ಕಾಗಲಿಲ್ಲ, ಸುಮಾರಾಗಿ ಮಾಡ್ಕೊಂಡು
ಇವಳ್ಗರ್ವೆ ಛತ್ರದಲ್ಲಿ ಮಾಡ್ತೀವಲ್ಲ ಬನ್ನಿ ನೀವೇ. ಸರಿ ಕಣ್ ತಕಮಗ, ನೀವು ಕರೆಯೋದೆಚ್ಚೋ ಬರೋದೆಚ್ಚೋ. ಸರಿ ಕಣವ ಬರ್ತೀನಿ. ಅಮ್ಮ ಟೀ ಏನಾರು ಕಾಯಿಸ್ತೀರಿ ಕುತ್ಕಮ್ಮ. ಬೇಡ ಕಣ್ ಮಗ, ಟೀ ಬೇಡ ಏನು ಬೇಡ ಕತೆ. ಬರ್ತೀನಿ ತಾಳು. ಬನ್ನಿ. ಅಲ್ಲ ಹೇಳುವಿಲ್ಲ ಕೇಳುವಿಲ್ಲ ದಿಢೀರಂತ ಬಂದ್ಬಿಟ್ಟಿದ್ದೀರಿ. ಎಷ್ಟು ದಿವಸ ಆಗಿತ್ತಲ್ಲ ನೋಡಿ, ಅದಕ್ಕೆ ಕೆಲಸ ಇರ್ತಿಲ್ಲ, ಹಂಗೆ ನೋಡ್ಕೊಬಿಟ್ಟು ಬರೋದ ಅಂದ್ಬಿಟ್ಟು ಅಲ್ಲಿ ಬಂದೆ. ಏನು ಸಮಾಚಾರ? ನಾನೇನು ಸಮಾಚಾರ ಹೇಳೋಣ, ನೀವೇ ಹೇಳಬೇಕು. ಹೇಳುವಿಲ್ಲ ಕೇಳುವಿಲ್ಲ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಿ. ಬನ್ನಿ ಒಳಕ್ಕೆ. ಅಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರದ. ಇದೇ ನನ್ನ 4-5 ದಿವಸ ಆಯ್ತದೆ ಬರೋದು ಅಂತ ಅಂದ್ಬಿಟ್ಟು ನೀವು ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ದೀರಿ. ಮೊದಲೇ ಹೇಳಿದ್ರೆ ಏನಾದ್ರು ಅಡುಗೆ ಮಾಡ್ಕೊತಿತ್ತಿಲ್ವಾ? ಅತ್ತೆಯವ್ರಿಗೆ ಹೋದ್ರು? ಯಾವ ಅಂಗಡಿಗೆ ಹೋಗದೆ, ಅಂಗಡಿಗೆ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು. ಬನ್ನಿ ಒಳಕ್ಕೆ. ಇಲ್ಲೇ ನಿಂತ್ಕೊಂಡು ಇಲ್ಲೇ ಮಾತಾಡ್ತಾ ಕೂತಿದ್ದೀರಲ್ಲ ನೀವಂತವೇ. ಒಳಗೆ ಬನ್ನಿ. ತಳು ಸಾಮಾನು ಎತ್ಕೊಬತ್ತೀನಿ. ಅಲ್ಲ ಏನು ತಂದಿದ್ದೀರಿ ಸಾಮಾನೆಲ್ಲ? ನೀವು ಆ ಪಾಟಿ ತಂದಿದ್ದೀರಲ್ಲ, ಏನು ಚೀಲ ಕಾಯಿ ತಂದಿದ್ದೀರಾ? ಕಾಯಿ ತರಬೇಕಾಯ್ತಲ್ವ, ನಾನು ಕಾಯಿ ತರೋದು ಮರ್ತೇಬಿಟ್ಟೆ. ಸಾಮಾನು ತಗೊಬಂದೆ, ಮನೆ ಸಾಮಾನು. ಅಲ್ಲ ಏನು ಮಾಡಕ್ಕೆ ತರಕ್ಕೆ ಹೋದ್ರೆ ಓದ್ತಾನೆ ನೆನೆ ತರ ಮಡ್ಗಳೆ ನಾನು ಬಂದೀನಿ ಅಂದ್ಬಿಟ್ಟು ಸಾಮಾನೆಲ್ಲನೂ ಸುಮ್ಮನೆ ಯಾಕೆ ತರಕ್ಕೆ ಹೋದ್ರೆ ದುಡ್ಡು ಕಾಸೆಲ್ಲ ಖರ್ಚು ಮಾಡ್ಕೊಂಡು. ಸಿಕ್ಕಿರಕ್ಕ ತಕೋ. ಸ್ವಲ್ಪ ಬಂದಾಗ್ಲೂ ಹಂಗೆ ಬಂದಲ್ಲ, ಇನ್ನೊಂದು ಸ್ವಲ್ಪ ಬಂದಾಗ ಅಕ್ಕಿನೂ ಕಾಯಿನೂ ತಗೊಬತ್ತೀನಂತೆ. ಅಲ್ಲ ಅತ್ತೆ ಏನಾರು ಅನ್ಗಿಂದಾರ ಏನೋ, ನೀವು ಬರೀ ಸಾಮಾನೆಲ್ಲ ತಗೊಬಂದಿದ್ದೀರಿ. ಅತ್ತೆ ಕೇಳಿದ್ರೆ ಅವನಿಗೆಲ್ಲ ಯಾಕೆ ಹೇಳಕ್ಕೆ ಹೋದೆ ನೀನು? ಬುದ್ಗಿದ್ದಿಲ್ವಾ? ಸುಮ್ಮನೆ ಅವ್ಗೆ ಅವನಿಗೆಲ್ಲ ಹೇಳಕ್ಕೆ ಹೋಗ್ಬೇಡ. ತಗೊಬಂದಿವನಿಲ್ಲ ಸುಮ್ಮನಿರು. ಅದು ಬೇರೆ ಹೋಗ್ಬಿಟ್ಟು ಅವ್ನು ಬೇರೆ ಏನು ಹಂಗೆ ಬಿನಸಲ್ಲಿ ಬರೋದಕ್ಕೆ ಬೇಕಾರೆ ತೋಟದಿಂದನೇ ಕಾಯಿ ತಗೊಬತ್ತೀನಂತೆ. ಕಾಯಿ ಕೊಬ್ಬರಿ ಕಾಯಿ ಎಲ್ಲನೂ ಅಕ್ಕಿನೂ ತಗೊಬತ್ತೀನಿ, ತಲೆ ಕೆಡಿಸ್ಕೊಬೇಡ. ಅಲ್ಲ ಅತ್ತೆ ಏನು ಅನ್ನಿಲ್ವಾ? ಉಳ್ಕೊತೀನಿ ಅಂದಿದ್ದಕ್ಕೆ ಉಳ್ಕಿಸ್ಕೊತೀನಿ ಅಂತ ಹೇಳಿದಿರಿ ತಾನೇ, ಅಲ್ಲೇ ಉಳ್ಕೊಂಡಳಂತೆ ಅಂತ. ಆಮೇಲೆ ಹತ್ತಕ್ಕೆ ಜಗಳ ಮಾಡಿಬಿಟ್ರೆ ನನಗೂ ಅದಕ್ಕೆ ಫೋನ್ ಮಾಡಿದ್ರು ಅತ್ತನೇ. ಯಾವಾಗ ಬಂದು ಏನು ಅಂತ ಅಂತಿದ್ರು. ಅದಕ್ಕೆ ಉಳ್ಕೊಳಕ್ಕೆ ಹೇಳೋರೆ ನಿಮ್ಮ ಮಗ ಉಳ್ಕೊತೀನಿ ಕಣತ್ತೆ ಒಂದು 3 ದಿವಸ ಅಂತ ಅಂದೀವಿ. ನೀವೇ ಹೋಗಿ ಹೇಳ್ಬೇಕು. ಅತ್ತೆ ಜೊತೆಗೆ ನಾನು ಹೇಳೋಕ್ಕಾಯ್ಕಿಲ್ಲ. ಅತ್ತೆ ನಾನು ಹೇಳೋದೇ ಏನು ಕೇಳಿಸ್ಕೊಳಕ್ಕಿಲ್ಲ, ಜಗಳಕ್ಕೆ ಬರ್ತಾರೆ. ನಾನು ಏನು ಹೇಳೋಕ್ಕಿಲ್ಲ, ನೀವೇ ಹೇಳಿ. ಮದುವೆ ಗಂಟೆ ಉಳ್ಕೊತೀನಿ, ಆಮೇಲೆ ನೋಡೋದ ಅವು ಇನ್ನೊಂದಷ್ಟು ದಿವಸ ಉಳ್ಕೊಂಡ್ರೆ ಉಳ್ಕೊತೀನಿ, ಇಲ್ಲಾಂದರೆ ಬರ್ತೀನಿ. ಅತ್ತೆ ಅದು ಬಿಟ್ಬಿಟ್ಟು ಈಗಲೇ ಕಳಿಸ್ತೀನಿ, ಈಗಲೇ ಬಾ ಅಂತ ಕೂತಿದ್ರು. ಅದಕ್ಕೆ ನನಗಂತೂ ಭಾರಿ ಬೇಚರಿ ಆಗೋಯ್ತು. ಅತ್ತೆಗೆ ಅಂತ ಕೂತವ್ರಲ್ಲ ಅಂತವ. ಅವನ ಮಾತನ್ನೆಲ್ಲ ತಲೆಗಾಕ ಕೂತ್ಕೊಬೇಡ ನೀನು. ನಿಂದೆಷ್ಟೋ ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಸುಮ್ಮನೆ ಆರಾಮಾಗಿರೋದು ಕಲಿ ನೀನು. ಅದು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊ ಕೂತ್ಕೊಬೇಡ ನೀನು. ಸರಿ ಕಂತ ತಗೊಳ್ಳಿ. ಅದು ಇದನ್ನೆಲ್ಲ ಅದಕ್ಕೆ ತಲೆ ಕೆಡ್ಸ್ಕೊ ಕೂತ್ಕೊಳ್ಳೋಣ, ಏನೂ ಇಲ್ಲ ಕತೆ. ಸರಿ ಬನ್ನಿ ಒಳಕ್ಕೆ. ಇಲ್ಲೇ ನಿಂತಿದ್ದೀರಲ್ಲ, ಬಿಸಿಲು ಬೇರೆ ಬನ್ನಿ. ನನಗಂತೂ ಇವತ್ತು ಭಾರಿ ಖುಷಿ ಆಗೋಯ್ತು. ಅಲ್ಲ ಮೊದಲೆಲ್ಲವ ಹೇಳಿದ್ರು ಏನು ಮಾಡ್ತಿದ್ದಿಲ್ಲ. ಈಗ ನಾನು ಏನು ಕೇಳೇ ಇಲ್ಲ. ನೋಡಕ್ಕಂದ್ಬಿಟ್ಟು ಬಂದವ್ರೆ, ಆಮೇಲೆ ಸಾಮಾನೆಲ್ಲ ತಗೊಬಂದವ್ರೆ. ಆಮೇಲೆ ನಮ್ಮ ಅಪ್ಪನ ಮನೇಲಿ ಉಳ್ಕೊತೀನಿ ಅಂದಿದ್ದಕ್ಕೆ ಸರಿ ಉಳ್ಕೊ ಅಂತಂದ್ರು. ಒಂದು ಮಾತು ಆಡಲಿಲ್ಲ. ಅತ್ತೆಗೆ ನಾನು ಹೇಳ್ಕೊತೀನಿ ಅಂದ್ರೆ ಖುಷಿ ಆಗಲಿಲ್ಲ. ನನಗಂತೂ ಇವತ್ತು ಭಾರಿ ಖುಷಿ ಆಯಿತು. ಏನಂದಿರಿ? ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.